ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ಶಿಡ್ಲಘಟ್ಟ ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದಂತಹ 517ನೇ ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿ ಪ್ರಯುಕ್ತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಮತ್ತು ಪಲ್ಲಕ್ಕಿಗಳ ಅದ್ದೂರಿ ಮೆರವಣಿಗೆ ಶಿಡ್ಲಘಟ್ಟ ವಿಧಾನಸಭಾ ಶಾಸಕರಾದಂತಹ ಬಿಎನ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ಉದ್ಘಾಟಿಸಿದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಶಿಡ್ಲಘಟ್ಟ ನಗರದಲ್ಲಿ 517ನೇ ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿ ಪ್ರಯುಕ್ತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಹಾಗೂ ಪಲ್ಲಕ್ಕಿಗಳ ಅದ್ದೂರಿ ಮೆರವಣಿಗೆ ಶಿಡ್ಲಘಟ್ಟ ವಿಧಾನಸಭಾ ಶಾಸಕರಾದಂತಹ ಬಿಎನ್ ರವಿಕುಮಾರ್. ಶಿಡ್ಲಘಟ್ಟ ನಾಡಪ್ರಭು ಕೆಂಪೇಗೌಡ ಅವರ ದೂರದೃಷ್ಟಿ, ಜನಪರ ಆಡಳಿತ, ಸಮಾಜಮುಖಿ ಚಿಂತನೆ ಮತ್ತು ಅಭಿವೃದ್ಧಿ ಪರಿಕಲ್ಪನೆಗಳು ಇಂದಿಗೂ ಕೂಡ ಪ್ರಸ್ತುತವಾಗಿದ್ದು, ಯುವಜನತೆ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮಾದರಿಯಾಗಿ ಬದುಕಬೇಕು ಅಂತ ಹೇಳಿ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು. ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದಂತಹ 517ನೇ ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. 12ನೇ ಶತಮಾನದ ಬಸವಣ್ಣ, 16ನೇ ಶತಮಾನದ ನಾಡಪ್ರಭು ಕೆಂಪೇಗೌಡರು, ಮಹರ್ಷಿ ವಾಲ್ಮೀಕಿ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಸೇರಿದಂತೆ ಅನೇಕ ಮಹನೀಯರು ಸಮಾಜದ ಎಲ್ಲಾ ವರ್ಗಗಳ ಅಭಿವೃದ್ಧಿಗಾಗಿ ಶ್ರಮಿಸಿದ್ದು, ಅವರ ಸೇವೆ ಮತ್ತು ಚಿಂತನೆ ಇಂದಿಗೂ ಕೂಡ ಸಮಾಜಕ್ಕೆ ದಾರಿದೀಪವಾಗಿದೆ ಅಂತ ಹೇಳಿ ತಿಳಿಸಿದರು. ಇನ್ನು ಕೆಂಪೇಗೌಡರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾದಂತಹ ನಾಯಕರಲ್ಲ. ಮಹನೀಯರ ಜಯಂತಿಗಳನ್ನು ಆಚರಿಸುವ ಉದ್ದೇಶ ಅವರ ಆದರ್ಶಗಳು, ಸಮಾಜಮುಖಿ ಕಾರ್ಯಗಳು ಹಾಗೂ ಜೀವನ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವುದಾಗಿದೆ ಅಂತ ಹೇಳಿ ಅಭಿಪ್ರಾಯಪಟ್ಟರು. ಈ ವೇಳೆ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಂತಹ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಅಭಿನಂದಿಸಿದಂತಹ ಅವರು ಮಾತೃ ದೇವೋಭವ, ಪಿತೃ ದೇವೋಭವ, ಗುರು ದೇವೋಭವ ಅನ್ನುವಂತಹ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಂಡು ಉನ್ನತ ಗುರಿಗಳನ್ನು ಸಾಧಿಸಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಮನವಿಯನ್ನ ಮಾಡಿದ್ರು. ಶಿಡ್ಲಘಟ್ಟ ತಾಲೂಕು ತಹಶೀಲ್ದಾರ್ ಗಗನ ಸಿಂಧೂರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಸಹ ಜೀವನದಲ್ಲಿ ಸ್ಪಷ್ಟ ಗುರಿ, ದೃಢ ಸಂಕಲ್ಪ ಮತ್ತು ದೂರದೃಷ್ಟಿಯೊಂದಿಗೆ ಯೋಜಿತವಾಗಿ ಪರಿಶ್ರಮ ಪಟ್ಟರೆ ಮಾತ್ರ ಯಶಸ್ಸು ಸಾಧಿಸಲು ಸಾಧ್ಯ ಅಂತ ಹೇಳಿ ತಿಳಿಸಿದ್ರು. ಇನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಮುಖಂಡ ಹಾಗೂ ಬಡವರ ಬಂಧು, ಜನಪ್ರಿಯ ಜನನಾಯಕರಾದಂತಹ ಆಂಜಿನಪ್ಪ ಪುಟ್ಟೂರ್ ಅವರು ಮಾತನಾಡಿ, ಯಾವ ದೇಶದಲ್ಲಿ ದೂರದೃಷ್ಟಿ ಹೊಂದಿದ ನಾಯಕರಿರ್ತಾರೋ ಆ ದೇಶ ಸಮೃದ್ಧವಾಗಿ ಬೆಳೆಯುತ್ತದೆ. ಶತಮಾನಗಳ ಹಿಂದೆಯೇ ಇಂದಿನ ಆಧುನಿಕ ಬೆಂಗಳೂರಿಗೆ ಭದ್ರ ಬುನಾದಿ ಹಾಕಿದಂತಹ ಕೆಂಪೇಗೌಡರೇ ಅದಕ್ಕೆ ಸಾಕ್ಷಿ. ಕೆಂಪೇಗೌಡರು ಕೇವಲ ಕಲ್ಲು ಮಣ್ಣುಗಳಿಂದ ಕೋಟೆ ಕಟ್ಟಲಿಲ್ಲ. ಅವರು ಕನ್ನಡಿಗರ ಹೆಮ್ಮೆ, ಸಂಸ್ಕೃತಿ ಮತ್ತು ಉದ್ಯೋಗದ ಬದುಕಿಗೆ ಒಂದು ಸುಂದರ ಆಶ್ರಯ ತಾಣವನ್ನು ಕಟ್ಟಿದ್ರು. ಕೆರೆಗಳ ನಿರ್ಮಾಣ, ಪರಿಸರ ರಕ್ಷಣೆ ಮತ್ತು ಸರ್ವಧರ್ಮಗಳ ಸಹಿಷ್ಣುತೆಗೆ ಕೆಂಪೇಗೌಡರ ಆಡಳಿತವೇ ದಿಕ್ಸೂಚಿ. ಪ್ರಕೃತಿಯನ್ನ ಗೌರವಿಸುತ್ತಾ ನಗರವನ್ನ ಹೇಗೆ ಬೆಳೆಸಬೇಕು ಅಂತ ಹೇಳಿ ಅವರು ಅಂದೇ ಜಗತ್ತಿಗೆ ತೋರಿಸಿಕೊಟ್ರು. ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ ತಂತ್ರಜ್ಞಾನದ ರಾಜಧಾನಿಯಾಗಿ ಮಿಂಚುತ್ತಾ ಇರಬಹುದು, ಆದರೆ ಇದರ ಹಿಂದಿನ ಅಸಲಿ ಶಕ್ತಿ ಮತ್ತು ಕೀರ್ತಿ 16ನೇ ಶತಮಾನದಲ್ಲೇ ಬೆತ್ತಿದಂತಹ ಕೆಂಪೇಗೌಡರ ಆಲೋಚನಾ ಲಹರಿಗೆ ಸಲ್ಲಬೇಕು. ಕೆಂಪೇಗೌಡರನ್ನ ಕೇವಲ ಇತಿಹಾಸದ ಪುಟಗಳಲ್ಲಿ ನೆನಪಿಸಿಕೊಳ್ಳೋದಲ್ಲ, ಅವರು ತೋರಿದ ಧರ್ಮ, ನ್ಯಾಯ ಮತ್ತು ಪ್ರಕೃತಿ ಸ್ನೇಹಿ ಬದುಕಿನ ದಾರಿಯಲ್ಲಿ ನಡೆಯೋದೇ ನಾವು ಅವರಿಗೆ ಸಲ್ಲಿಸುವಂತಹ ನಿಜವಾದ ಗೌರವ. ಸಮಸ್ತ ನಾಡಿನ ಎಲ್ಲ ಕುಲಬಾಂಧವರಿಗೆ 517ನೇ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ಜೈ ನಾಡಪ್ರಭು ಕೆಂಪೇಗೌಡ, ಜೈ ಕರ್ನಾಟಕ ಅಂತ ಹೇಳಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರು, ಪಕ್ಷದ ಶಿಸ್ತಿನ ಸಿಪಾಯಿ ಎಂದೇ ಹೆಸರು ಪಡೆದಂತಹ ಆಂಜಿನಪ್ಪ ಪುಟ್ಟೂರ್ ಅವರು ಹೇಳಿದ್ರು. ಇನ್ನು ಕಾರ್ಯಕ್ರಮಕ್ಕೆ ಮೊದಲು ನಗರದ ಮಯೂರ ವೃತ್ತದ ಬಳಿಯ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಪುಷ್ಪಮಾಲೆ ಅರ್ಪಿಸಿ ಗೌರವವನ್ನ ಸಲ್ಲಿಸಲಾಯಿತು. ಆನಂತರ ಬಸ್ ನಿಲ್ದಾಣದಿಂದ ಟಿಬಿ ರಸ್ತೆ,
ಕೋಟೆ ವೃತ್ತ ಹಾಗೂ ಕಾಂಗ್ರೆಸ್ ಭವನ ರಸ್ತೆ ಮಾರ್ಗವಾಗಿ ನಾಡಪ್ರಭು ಕೆಂಪೇಗೌಡರ ಪಲ್ಲಕ್ಕಿಗಳ ಅದ್ದೂರಿ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದವು. ಜಾನಪದ ಕಲಾ ತಂಡಗಳ ಮನಮೋಹಕ ಪ್ರದರ್ಶನ, ಡೊಳ್ಳು ಕುಣಿತ, ತಮಟೆ ವಾದನ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾರ್ವಜನಿಕರ ಗಮನ ಸೆಳೆದವು. ಇದೇ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ಸಿಕಲ್ ಆನಂದ ಗೌಡರವರು ಮಾತನಾಡಿದರು. ಆಚರಣಾ ಸಮಿತಿಯ ಪರವಾಗಿ ಗೌರವಪೂರ್ವಕ ಸಮರ್ಪಣೆಯನ್ನು ಅರ್ಪಿಸುತ್ತೇವೆ. ನಮ್ಮ ಈ ಒಂದು ದೊಡ್ಡ ಮೇಲಿನ ಪ್ರೇಮ ಪ್ರೀತಿ ಸದಾ ಹೀಗೆ ಇರಲಿ. ನಾವೆಲ್ಲರೂ ತಾವು ಒಟ್ಟಿಗಿರ್ತೇವೆ. ದೇಶಕ್ಕಾಗಿ ದುಡಿಯುವಂತವಾಗಲಿ ಅಂತ ಹೇಳ್ತಾ ನಾಡಿನ ಜನನಾಯಕರಿಗೆ ಸಮಸ್ತ ಕುಲಬಾಂಧವರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ ಸರ್. ತಮಗೆಲ್ಲರಿಗೂ ಕೂಡ ಭಗವಂತ ಆಯುರ್ವೇದ ಐಶ್ವರ್ಯವನ್ನು ಕಲ್ಪಿಸಿಕೊಂಡು ಸೇವೆಯನ್ನು ಮಾಡುವಂತ ಶಕ್ತಿ ಕೇಳ್ಕೊಳ್ತಾ ಇದ್ವಿ. ಕೆಂಪೇಗೌಡರ ಆದರ್ಶವನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡು ನಮ್ಮ ಕುಲಬಾಂಧವರಿಗೆ ಯಾವುದೇ ಕಷ್ಟ ಬಂದಾಗ ಎಲ್ಲರೂ ಸಹ ಪಕ್ಷಭೇದವನ್ನು ಮರೆತು ಎಲ್ಲರೂ ಸಹ ಒಟ್ಟಿಗೆ ಕೂಡಿ ಆಗಿರ್ಬೋದು, ತಾಲೂಕು ಆಫೀಸ್ ಆಗಿರ್ಬೋದು, ಯಾವುದೇ ಕಷ್ಟಗಳಾಗಲಿ ನಮ್ಮ ಕುಲಬಾಂಧವರು ಬಂದಾಗ ನಾವು ಒಗ್ಗಟ್ಟಾಗಬೇಕು. ಅವತ್ತಿನ ದಿವಸ ನಾವು ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದಾಗ ಅವತ್ತು ನಮ್ಮ ಕೆಂಪೇಗೌಡರಿಗೆ ಖುಷಿ ಆಗ್ತದೆ. ನಮ್ಮ ಕೆಂಪೇಗೌಡರು ನಮ್ಮ ಕುಲಬಾಂಧವರು ಇವತ್ತಿನ ದಿವಸ ನಮ್ಮ ಕುಲಬಾಂಧವರೇ ಒಬ್ಬ ಮುಖ್ಯಮಂತ್ರಿ ಆಗಿದ್ದರೂ ಸಹ ತುಂಬಾ ಹೆಮ್ಮೆಯ ವಿಷಯ. ಪಕ್ಷ ಯಾವುದೇ ಇರಲಿ ನಮ್ಮ ಕುಲಬಾಂಧವರು ಇವತ್ತಿನ ದಿವಸ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದ್ದಾರೆ. ಅಷ್ಟುಗಳಲ್ಲೂ ಸಹ ಮುಂದಿನ ದಿವಸ ಮುಂದಿನ ವರ್ಷ ಪ್ರತಿ ವರ್ಷ ನಿರೀಕ್ಷೆ ಮಾಡ್ಕೊತಾ ಬಂದಿದ್ದೀವಿ. ಎಬಿಡಿ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ರಾಜೀವ್ ಗೌಡರವರು ಸಹ ಮಾತನಾಡಿದರು. ರಾಜೀವ್ ಗೌಡರಿಗೆ ಅಭಿನಂದನೆಗಳು, ಗೌರವಪೂರ್ವಕ ಸಮರ್ಪಣೆ. ಎಲ್ಲ ಪ್ರಾಂತದ ಹಿಂದೆ ಅದು ಒಂದು ರಾಜ್ಯ. ಹಿಂದೆ ವಿಜಯನಗರ ರಾಜರು ಆಳ್ವಿಕೆ ಮಾಡ್ತಾ ಇದ್ದಂಥ ಒಂದು ರಾಜ್ಯ. ಅದರಲ್ಲಿ ಕೆಂಪೇಗೌಡರು ಅವರು ಯಲಹಂಕದಲ್ಲಿ ಹುಟ್ಟಿ ಬೆಂಗಳೂರಿನ ಕಟ್ಟೋದಕ್ಕೆ ಬಹಳ ಶ್ರಮ ಪಟ್ಟರು. ಆ ಬೆಂಗಳೂರಿನ ಕಟ್ಟೋದಕ್ಕೆ ಮುಂದೆ ಬಂದಾಗ ಸುಮಾರು ಜನ ನಾನಾದರೂ ಎದೆ ಮುಂದಿನ ಬೆಂಗಳೂರು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರು. ನಾವು ಎಲ್ಲಿಂದ ತಗೊಂಡ್ಬಾರ್ದು ಏನು ಅದನ್ನು ಒಂದು ಎರಡು ಮಾತುಗಳನ್ನು ಇಷ್ಟಪಡ್ತೀನಿ. ಹಿಂದೆ ಕೆಂಪೇಗೌಡರು ಬೆಂಗಳೂರು ಕಟ್ಟಬೇಕಾದಾಗ ಚಿಕ್ಕಪೇಟೆ ದೊಡ್ಡಪೇಟೆಯಿಂದ ಏನು ಬೆಂಗಳೂರು ನಮ್ಮಲ್ಲಿ ಚಿಕ್ಕಪೇಟೆ ಇದೆ. ಅಲ್ಲಿ ಸುಮಾರು 4 ಶಿಡ್ಲಘಟ್ಟ ತಾಲೂಕು ಮಾಜಿ ಶಾಸಕ ರಾಜಣ್ಣರವರು ಕೂಡ ಮಾತನಾಡಿದರು. ಅವರ ದೂರದೃಷ್ಟಿ, ಅವರ ಆಡಳಿತ ವೈಖರಿ, ಯಾವ ರೀತಿ ಅವರು ರಾಜರಾಗಿ ಯಾವ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರನ್ನು ಕಟ್ಟಿ ಇಡೀ ಮಾದರಿಯಾಗಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತೆಲ್ಲ ಸಾರ್ವಜನಿಕ ಬಂಧುಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಸಮಾಜ ಸೇವಕರು ಎಲ್ಲರೂ ಕೂಡ ಅವರ ಆದರ್ಶಗಳನ್ನು ಪಾಲನೆ ಮಾಡಿ ಜನರ ಪರವಾಗಿ ಜನರ ನೆಮ್ಮದಿಯನ್ನು ಕೊಡೋ ರೀತಿ ನಾವು ಕೆಲಸ ಮಾಡಬೇಕಂತ ನಮ್ಮಲ್ಲಿ ಮನವಿ ಮಾಡ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡಂತ ಎಲ್ಲ ಆಚರಣೆ ಸಮಿತಿ ಎಲ್ಲ ಸದಸ್ಯರನ್ನು ವಂದನೆ ನಡೆಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅರ್ಪಿಸ್ತಾ ಇದ್ದೀವಿ. ಸಂಬಂಧಪಟ್ಟಂತ ನಮ್ಮ ಸಮಿತಿ ಸದಸ್ಯರು ಅವರಿಗೆ ಗೌರವಿಸಬೇಕಾಗಿ ಮನವಿಯನ್ನು ಮಾಡ್ತಾ ಇದ್ದೀವಿ. ರಾಜಣ್ಣ ಸರ್ ಅವರಿಗೆ ಗೌರವ ಸಮರ್ಪಣೆ. ಆಚರಣಾ ಸಮಿತಿಯ ಪರವಾಗಿ ಅನಂತ ಅಭಿನಂದನೆಗಳು. ತಾಲೂಕು ಬಿಜೆಪಿ ಅಧ್ಯಕ್ಷರು. ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಶಾಸಕ ಬಿಎನ್ ರವಿಕುಮಾರ್, ಕಾಂಗ್ರೆಸ್ ಮುಖಂಡರಾದಂತಹ ರಾಜೀವ್ ಗೌಡ, ಶಿಡ್ಲಘಟ್ಟ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ, ಶಿಡ್ಲಘಟ್ಟ ತಾಲೂಕು ಮಾಜಿ ಶಾಸಕ ರಾಜಣ್ಣ, ರೈತರ ಸಂಘದ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ, ತಾದೂರು ಮಂಜುನಾಥ್ ಸೇರಿದಂತೆ ವಿವಿಧ ಸಮುದಾಯಗಳ ಮುಖಂಡರು, ಯುವಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಜಯಂತಿ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ತಂದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಗಗನ ಸಿಂಧು, ತಾಲೂಕು ಪಂಚಾಯಿತಿ ಇಒ ಹೇಮಾವತಿ, ನಗರಸಭೆ ಆಯುಕ್ತ ಅಮೃತ, ಚಿಮುಲ್ ನಿರ್ದೇಶಕರಾದಂಥ ಬಂಕ್ ಮುನಿಯಪ್ಪ, ಹುಜಗೂರು ರಾಮಣ್ಣ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಂಜಿ ಸುರೇಶ್,
ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆ ಲಕ್ಷ್ಮೀನಾರಾಯಣ ರೆಡ್ಡಿ, ಒಕ್ಕಲಿಗ ಸಂಘದ ಅಧ್ಯಕ್ಷ ವಿ ನಾರಾಯಣಸ್ವಾಮಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಎನ್ ಸುಬ್ಬಾರೆಡ್ಡಿ, ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್, ಒಕ್ಕಲಿಗ ಯುವಸೇನೆ ಅಧ್ಯಕ್ಷ ಜೆವಿ ವೆಂಕಟಸ್ವಾಮಿ, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಹಾಗೆ ನಮ್ಮೆಲ್ಲ ಕುಲ ಬಾಂಧವರು ಹಾಗೆಯೇ ಆಚರಣಾ ಸಂಘದ ಸದಸ್ಯರು, ವಿವಿಧ ಗ್ರಾಮಗಳಿಂದ ಆಗಮಿಸಿರುವಂತಹ ನಮ್ಮೆಲ್ಲ ಕುಲ ಬಾಂಧವ ಮುಖಂಡರುಗಳು ವೇದಿಕೆ ಮುಂಭಾಗಕ್ಕೆ ಬಂದು ಈ ಒಂದು ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಶಿಡ್ಲಘಟ್ಟ ತಾಲೂಕು ವರದಿ ಎಂಆರ್ ನಾಗರಾಜು.